ಚಿಕ್ಕಬಳ್ಳಾಪುರ ನಗರಕ್ಕೆ ಅಂಟಿಕೊಂಡಂತೆ ಇರುವ ಬನ್ನಿಕುಪ್ಪೆ ಗ್ರಾಮದಲ್ಲಿ ಸುಮಾರು 180 ಮನೆಗಳಿದ್ದು 1200 ಮಂದಿ ವಾಸಿಸುವಂತಹ ಪುಟ್ಟ ಗ್ರಾಮವಾಗಿದೆ. ಬೆಂಗಳೂರಿನ ಎಚ್ಎನ್ ವ್ಯಾಲಿ ನೀರನ್ನ ಚಿಕ್ಕಬಳ್ಳಾಪುರ ಕೆರೆಗಳಿಗೆ ತುಂಬಿಸಲು ಪ್ರಾರಂಭಿಸಿ 4-5 ವರ್ಷಗಳೇ ಆಗಿದೆ. ಚಿಕ್ಕಬಳ್ಳಾಪುರ ನಗರ ಮತ್ತು ಬನ್ನಿಕುಪ್ಪೆ ಗ್ರಾಮಕ್ಕೆ ಅಂಟಿಕೊಂಡಂತೆ ಇರುವ ಅಮಾನಿ ಗೋಪಾಲಕೃಷ್ಣ ಕೆರೆಗೂ ಸಹ ಎಚ್ಎನ್ ವ್ಯಾಲಿಯ ನೀರನ್ನ ಬಿಟ್ಟಿದ್ದಾರೆ. ಎಚ್ಎನ್ ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣ ಮಾಡದೇ ಇರುವುದರಿಂದ ಅಂತರ್ಜಲ ವಿಷಕಾರಿಯಾಗುತ್ತಿದೆ ಎಂಬ ಕೂಗು ಜೋರಾಗಿ ಕೇಳಿ ಬರುತ್ತಿದೆ. ಅಲ್ಲದೆ ಅಮಾನಿ ಗೋಪಾಲಕೃಷ್ಣ ಕೆರೆಗೆ ನಗರದ ಡ್ರೈನೇಜ್ ನೀರನ್ನ ಸಹ ಕೆರೆಗೆ ಬಿಡಲಾಗುತ್ತಿದೆ. ಇದರಿಂದ ಈ ನೀರು ಅಂತರ್ಜಲ ಸೇರಿ ಕೊಳವೆ ಬಾವಿಗಳನ್ನು ಸಹ ಕಲುಷಿತಗೊಂಡು ವಿಷಕಾರಿಯಾಗಿ ಪರಿಣಮಿಸಿದೆ. ಇಲ್ಲಿನ ಜನರು ಕಲುಷಿತಗೊಂಡ ಕುಡಿಯುವ ನೀರು ಸೇವಿಸಿ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗಿ ಇಡೀ ಗ್ರಾಮವೇ ಅನಾರೋಗ್ಯದಿಂದ ಬಳಲುತ್ತಿದೆ. ಸೊಳ್ಳೆ ನೊಣಗಳ ಕಾಟಕ್ಕೆ ಹೈರಾಣಾಗಿದ್ದಾರೆ. ಇದರಿಂದ ಬೇಸತ್ತಿದ್ದ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪ್ರತಿಭಟನೆ ನಡೆಸಿದರು. ಈ ಕುರಿತು ಎಂಎಂಟಿವಿ ವರದಿ ಮಾಡಿದ ಬೆನ್ನಲ್ಲೇ ಸಮಾಜ ಸೇವಕ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಯನ್ನ ಕಂಡು ಬನ್ನಿಕುಪ್ಪ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಘಟಕ ಒದಗಿಸುವ ಭರವಸೆ ನೀಡಿದರು. ಕೊಟ್ಟ ಮಾತಿನಂತೆ ತಾತ್ಕಾಲಿಕವಾಗಿ ಗ್ರಾಮಕ್ಕೆ 1500 ಲೀಟರ್ಗಳ ಟ್ಯಾಂಕರ್ಗಳ ಮೂಲಕ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತಿದೆ. ఇంకా లేదు అర్థం కాదు ఇండియా మీకెట్లా తగ్గట్లేదు వేస్ట్ అవుతాయి ಈಗ ನೀವೇ ನಿಮ್ಮ ಚಾನಲ್ ಅವರೇ ಏನು ಆ ಜನಗಳ ಬವಣೆಯನ್ನು ಜನಗಳ ಕಷ್ಟವನ್ನು ತುಂಬ ವಿವರವಾಗಿ ಮನ ತಟ್ಟೋ ರೀತಿಯಲ್ಲಿ ತಾವು ಅದನ್ನು ಒಂದು ಸ್ಟೋರಿ ಮಾಡಿ ಎಲ್ಲರಿಗೂ ಜನಗಳಿಗೆ ತಲುಪೋ ರೀತಿ ಒಂದು ನಿಮ್ಮ ಚಾನಲಲ್ಲಿ ಬಿತ್ತರ ಆಗಿದೆ. ಅದನ್ನು ನೋಡಿದಾಗ ನನಗೆ ನಿಜಕ್ಕೂ ಮನಸ್ಸಿಗೆ ನೋವಾಯಿತು. ಯುಗಾದಿ ಹಬ್ಬದ ದಿವಸನೇ ಆ ಒಂದು ಗ್ರಾಮಕ್ಕೆ ಹೋಗಿ ಏನಾಗಿದೆ ಅಂತ ಅರ್ಥ ಮಾಡಿಕೊಂಡೆ. ಕುಡಿಯೋ ನೀರಿಗೆ ನಿಜಕ್ಕೂ ಅವ್ರಿಗೆ ತುಂಬ ತೊಂದರೆ ಇತ್ತು. ಊರಿನ ಹಿರಿಯರನ್ನೆಲ್ಲ ಕರೆದು ಮಾತಾಡಿ ಇಮ್ಮಿಡಿಯೇಟಾಗಿ ಟ್ಯಾಂಕರಲ್ಲಿ ಕುಡಿಯೋದಕ್ಕೆ ಮಾತ್ರ ವ್ಯವಸ್ಥೆ ಮಾಡ್ಕೊಳ್ಳಿ, ಅದಕ್ಕೇನೇ ಆರ್ಥಿಕ ಬೆಂಬಲ ಏನಾದರೂ ಬೇಕಿದ್ರೆ ನಾನು ಕೊಡ್ತೀನಿ ಅಂತ ಹೇಳಿದೆ. ಅದರಂತೆ ಇವತ್ತು ಅವರು ಒಂದು 4-5 ದಿವಸದಿಂದ ಸಹ ಒಂದು ಫಿಲ್ಟರ್ ನೀರನ್ನು ತಗೊಂಡ್ಬರುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೊಂದಷ್ಟು ಹಣದ ಖರ್ಚಾಗುತ್ತೆ, ಅದೇನು ತೊಂದರೆ ಇಲ್ಲ. ಅದನ್ನು ನಾವು ಭರಿಸ್ತಾ ಇದ್ದೀವಿ. ಈಗ ಏನು ಅವರಿಗೆ ಒಳ್ಳೆಯ ಶುದ್ಧವಾದ ನೀರು ಸಿಗ್ತಾ ಇದೆ ಅಂತ ಊರಿನ ಗ್ರಾಮಸ್ಥರು ಹಿರಿಯರು ಎಲ್ಲ ಫೋನ್ ಮಾಡಿ ಸಂತೋಷಪಟ್ಟರು. ನಿಜಕ್ಕೂ ಖುಷಿಯಾಯಿತು. ನಿಮ್ಮ ಚಾನಲ್ಗೆ ನಾನು ಧನ್ಯವಾದಗಳನ್ನು ಇಷ್ಟಪಡ್ತೀನಿ. ನಿಮ್ಮಂತಹ ಚಾನಲ್ಗಳಿಂದನೇ ನಮಗೆ ಈ ರೀತಿಯ ವಿಷಯಗಳು ನಮ್ಮ ಗಮನಕ್ಕೆ ಬರ್ತಾರೆ. ನಮ್ಮಂಥವ್ರು ಎಷ್ಟೋ ಜನ ಇದ್ದಾರೆ, ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡುವಂಥ ಕೆಲಸ ಈ ಸಮಾಜಕ್ಕೆ ಆಗ್ತಾನೆ ಇರ್ತದೆ. ತಾವು ಈ ಕೆಲಸನ ಮಾಡಿದ್ದೀರ, ನಿಜಕ್ಕೂ ತಾವು ಅಭಿನಂದನಾರ್ಹರು. ಅದ್ರ ಜೊತೆಗೆ ನಾವು ನೀರನ್ನು ಕೊಡ್ತಾ ಸುಮಾರು 160 ಮನೆ ಇರುವಂತಹ ಗ್ರಾಮ. ಅವರಿಗೆ ಪ್ರತಿ ಮನೆಗೆ ಕುಡಿಯೋದಕ್ಕೆ ಒಂದು 20ರಿಂದ 30 ಲೀಟ್ರಷ್ಟು ನೀರನ್ನು ಅವರಿಗೆ ಒದಗಿಸುವಂತಹ ಕೆಲಸವನ್ನು ಮಾಡಿದ್ದೀವಿ. ಅದೇ ರೀತಿ ಪ್ರತಿ ಮನೆಯವರು ಖುಷಿಯಾಗಿ ಆ ನೀರನ್ನು ತಗೊಳ್ತಿದ್ದಾರೆ. ಜೊತೆಗೆ ತಾವು ಹೇಳಿದಾಗೆ ಏನೋ ಒಂದು RO ಘಟಕವನ್ನು ಸ್ಥಾಪನೆ ಮಾಡೋದಕ್ಕೆ ಅದಕ್ಕೇನೇನು ಬೇಕೋ ಆಲ್ರೆಡಿ ಕೊಟೇಶನ್ಸ್ ಸಹ ತಗೊಂಡಿದ್ದೀವಿ. ಆ ಕೊಟೇಶನ್ಸ್ನ ರಿವೈಸ್ ಮಾಡೋಕ್ಕೆ ಯಾರೋ ಒಂದಷ್ಟು ಜನ ಇದನ್ನು ಆಲ್ರೆಡಿ ಈ ಒಂದು ವಿಭಾಗದಲ್ಲಿದ್ದಾರೆ, ಇದರ ಬಗ್ಗೆ ಗೊತ್ತಿರೋರಿದ್ದಾರೆ, ಅವ್ರು ಕಳಿಸ್ಕೊಟ್ಟಿದ್ದೀನಿ. ಅವರೀಗ ಸರಿ ಇದೆ ಮುಂದುವರಿ ಅಂತಂದರೆ ಅಥವಾ ಇದರಲ್ಲಿ ಏನಾದರೂ ಈ ರೀತಿ ಬೇಡ ಇನ್ನೇನಾದರೂ ಸಣ್ಣ ಪುಟ್ಟ ಚೇಂಜ್ ಮಾಡಬೇಕು ಅಂತ ಅವ್ರು ಹೇಳಿದ್ರೆ ಅದರ ಥರನೇ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ನೀರಿನ ಘಟಕವನ್ನು ಸ್ಥಾಪನೆ ಮಾಡೋದಕ್ಕೆ ನಾವೆಲ್ಲ ಡಿಸೈಡ್ ಮಾಡಿದ್ವಿ. ಅಲ್ಲಿ ಈಗಾಗಲೇ ಊರಿನ ಜನ ಜಾಗನ ಸಹ ಮುಗಿಸಿದ್ದಾರೆ. ಅದಕ್ಕೆ ಪಂಚಾಯತಿಯವರು ಸಹ ಒಪ್ಪಿಗೆ ಕೊಟ್ಟಿದ್ದಾರೆ. ಒಳ್ಳೆ ರೀತಿ ನಡೀತಾ ಇದೆ. ಇಷ್ಟರಲ್ಲೇ ನಾವು ಅವ್ರಿಗೊಂದು ಪರ್ಮನೆಂಟ್ ಸೊಲ್ಯೂಷನನ್ನು ನೀರಿನ ಘಟಕದ ಮುಖಾಂತರ ಕೊಡೋದಕ್ಕೆ ನಾವು
ಇನ್ನು ಬನ್ನಿಕುಪ್ಪೆ ಗ್ರಾಮಸ್ಥರು ಶುದ್ಧ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿ ಅಕ್ಕಪಕ್ಕದ ಗ್ರಾಮಗಳಿಂದ ನೀರು ತಂದು ಕುಡಿಯುವ ಕೆಲಸ ಮಾಡುತ್ತಿದ್ರು. ಇದರಿಂದ ನೊಂದಿದ್ದ ಗ್ರಾಮಸ್ಥರಿಗೆ ಸಮಾಜ ಸೇವಕ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಅಗಲಗುರ್ಗಿ ಗ್ರಾಮದಿಂದ 2 ಟ್ರ್ಯಾಕ್ಟರ್ ಮೂಲಕ ಶುದ್ಧ ಕುಡಿಯುವ ನೀರನ್ನ ಬನ್ನಿಕುಪ್ಪೆ ಗ್ರಾಮಸ್ಥರಿಗೆ ಒದಗಿಸುವ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಗ್ರಾಮಸ್ಥರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬನ್ನಿಕುಪ್ಪೆ ಗ್ರಾಮದ ಗ್ರಾಮಸ್ಥರಿಂದ ನಮ್ಮ ಗ್ರಾಮದ ಎಲ್ಲ ಜನರು ಸೇರಿ ನಮ್ಮ ಸಂದೀಪ್ ರೆಡ್ಡಿ ಅವರಿಗೆ ಒಂದು ಕೃತಜ್ಞತೆಯನ್ನು ತಿಳಿಸ್ತಿದ್ದೇವೆ. ಇಷ್ಟು ದಿವಸದಿಂದ ನಮಗೆ ಫಿಲ್ಟರ್ ನೀರು ಇಲ್ಲ ಅನ್ನೋ ಸಮಸ್ಯೆ ಇತ್ತು. ಈಗ 2 ದಿವಸದಿಂದ ನಮಗೆ ತುಂಬ ಸಂತೋಷ ಆಗ್ತಿದೆ. ಊರಲ್ಲಿ ನಿತ್ಯ 2 ಟ್ಯಾಂಕರ್ ನೀರನ್ನು ತರಿಸಿ ಫಿಲ್ಟರ್ ನೀರನ್ನು ಒದಗಿಸ್ತಿದ್ದಾರೆ. ಅವರ ಕುಟುಂಬಕ್ಕೆ ನಮ್ಮ ಊರ ಗ್ರಾಮಸ್ಥರಿಂದ ಅವರ ಕುಟುಂಬ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಗ್ರಾಮಸ್ಥರಿಂದ ಅವರಿಗೆ ಒಂದು ಸವಿನಯ ಪಾಠವನ್ನು ನಮ್ಮ ಕಡೆಯಿಂದ ಸಲ್ಲಿಸ್ತಿದ್ದೀವಿ. ನಮಗೆ ತುಂಬ ಸಂತೋಷವಾಗಿದೆ. ನಮ್ಮ ಗ್ರಾಮಕ್ಕೆ ಬಂದು ಯಾವುದು ಜಾತಿ ಇಲ್ಲ, ಯಾವುದು ಪಕ್ಷ ಇಲ್ಲ ಅಂತ ಹೇಳಿ ನಮಗೆ ನಮ್ಮ ಊರಿನ ಜನ ಅಂತೇಳಿ ನಮ್ಮ ಊರು ಅಂತೇಳಿ ಅವರಿಗೆ ನಮ್ಮ ಊರಿಗೆ ಕುಡಿಯುವ ನೀರನ್ನು ಕಲ್ಪಿಸಿದ್ದಾರೆ. ಅವರಿಗೆ ನಮ್ಮ ತುಂಬ ಹೃದಯವನ್ನು ತಿಳಿಸ್ತಿದ್ದೀವಿ. ಎಷ್ಟು ಕಷ್ಟ ಆಗ್ತಿತ್ತು ಮುಂಚೆ, ಇವಾಗ ಮನೆ ಹತ್ರನೇ ಬಂದು ಮುಂದೆ 2 ಕಿಲೋಮೀಟರ್ ದೂರದಲ್ಲಿ ಅಗಲಗುರ್ಗಿಂದ ತಂದು ಕುಡಿತಾ ಇದ್ವಿ. ಈಗ ನಮ್ಮೂರಿಗೆ ಒಳ್ಳೆ ದೊಡ್ಡ ಇದು ಬಂದಂಗೆ ಆಗ್ಬಿಟ್ಟಿದೆ. ಎಲ್ಲರ ಮುಖದಲ್ಲಿ ಖುಷಿ ತಂದುಬಿಟ್ಟಿದೆ. ಎಲ್ಲರೂ ಆರಾಮಾಗಿ ಹಿಡ್ಕೊಂಡು ಹೋಗಿ ಕುಡಿದು ಬಂದು ತಗೊಂಡು ಹೋಗ್ತಿದ್ದಾರೆ. ಗ್ರಾಮದ ಎಲ್ಲ ರೈತರಿಗೂ ಇಲ್ಲಿ ನೀರು ಕುಡಿಯೋವ್ರಿಗೂ ಸಂತೋಷ ಆಗ್ತಾಯಿತ್ತು. ನಮಗೆ ಫಸ್ಟ್ ನೀರು ಇರಲಿಲ್ಲ ಊರಲ್ಲಿ. ಇವಾಗ ನೀರು 2 ದಿನದಿಂದ ಕೊಡ್ತಾ ಇದ್ದಾರೆ. ಚೆನ್ನಾಗೈತೆ, ಚೆನ್ನಾಗಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸಂತೋಷ ಆಗುತ್ತೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಸ್ಥಳೀಯವಾಗಿ ನಿರಂತರವಾಗಿ ಸಮಾಜಮುಖಿ ಸಮಸ್ಯೆಗಳನ್ನ ಬೆಳಕಿಗೆ ತರುವ ಕೆಲಸ ಮಾಡುತ್ತಿರುವ ಎಂಎಂಟಿವಿ ಸುದ್ದಿವಾಹಿನಿ ಬಡವರ ಧ್ವನಿಯಾಗಿ ಕೆಲಸ ಮಾಡುತ್ತಿದೆ. ಅದರಂತೆ ಬನ್ನಿಕುಪ್ಪೆಯ ಸಮಸ್ಯೆಯನ್ನ ಬೆಳಕಿಗೆ ತಂದು ಗ್ರಾಮಸ್ಥರ ನೀರಿನ ದಾಹ ನೀಗಿಸಲು ಮಾಡಿದ ಪ್ರಯತ್ನ ಯಶಸ್ವಿಯಾಗಿದ್ದು, ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆಗೆ ಪಾತ್ರವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.